ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಮಗೆ ತುಂಬ ಬೇಕಾದವರು ಅಂದರೆ ನೆರೆಹೊರೆಯವರು ಇರ್ಬೋದು ಅಥವಾ ಸ್ನೇಹಿತರಿರ್ಬೋದು ಸಂಬಂಧಿಕರು ಇರ್ಬೋದು ಯಾರೋ ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರು ಯಾರ ಕೈಲೂ ಏನು ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇರೋದಿಲ್ಲ. ಯಾಕೆಂದರೆ ಸಹಾಯ ಕೇಳಿದ್ರೆ ಮಾಡ್ತಾರೋ ಇಲ್ವೋ ಅನ್ನೋ ಭಯದಲ್ಲಿ ಅವರು ಕನ್ಫ್ಯೂಷನಲ್ಲಿ ಇರ್ತಾರೆ. ಅದನ್ನು ನಾವು ಅಬ್ಸರ್ವ್ ಮಾಡ್ತೀವಿ, ನಮಗೆ ಗೊತ್ತಾಗ್ಬಿಡುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಅದನ್ನು ಅರ್ಥ ಮಾಡಿಕೊಂಡು ನಾವೇ ಅವ್ರ ಹತ್ರ ಹೋಗ್ತೀವಿ. ಹೋಗಿ ನಾವೇ ಸ್ವಯಂ ಪ್ರೇರಿತರಾಗಿ ಸಹಾಯವನ್ನು ಮಾಡಿರ್ತೀವಿ. ಅದು ಅವ್ರಿಗೆ ಗೊತ್ತಿರುತ್ತೆ. ಕಾಲಕ್ರಮೇಣ ಕೆಲವು ತಿಂಗಳುಗಳು ವರ್ಷಗಳು ಕಳೆದ ನಂತರ ಅವರಿಂದ ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಾರ್ಥವಾಗಿ ಯೋಚನೆ ಮಾಡ್ತಿರ್ತೀವಿ, ಒಂದು ಮಿನಿಮಮ್ ರೆಸ್ಪೆಕ್ಟ್ ಕೊಡ್ತಾರೇನೋ. ಯಾಕೆಂದರೆ ಅವ್ರ ಕಷ್ಟದಲ್ಲಿ ನಾವು ಸಹಾಯ ಮಾಡಿದ್ದು, ನಾವು ಮಾಡಿರೋ ಸಹಾಯ ವಾಪಸ್ ಕೊಡದೇ ಇದ್ರೂ ಪರವಾಗಿಲ್ಲ, ಒಂದು ಮಿನಿಮಮ್ ರೆಸ್ಪೆಕ್ಟ್ ನಮಗೆ ಸಿಗುತ್ತೇನೋ ಅನ್ನೋ ಆಸೆ ಮನುಷ್ಯರಲ್ವ ನಾವು. ಅದಕ್ಕೆ ಆ ಆಸೆ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಅಲ್ವಾ. ಆದರೆ ಕೆಲವು ತಿಂಗಳುಗಳು ವರ್ಷಗಳು ಕಳೆದ ನಂತರ ಅವರು ನಮ್ಮ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನಾವು ತಡ್ಕೊಳ್ಳೋಕ್ಕಾಗದೆ ಒಂದು ದಿನ ಕೇಳೇ ಬಿಡ್ತೀವಿ, ಏನ್ರಿ ಅವತ್ತು ನಾವು ಅಷ್ಟು ಸಹಾಯ ಮಾಡಿದ್ದೋ, ನಮ್ಮನ್ನು ನೋಡಿದ್ರೂ ಕೂಡ ಮಾತಾಡಿಸ್ದೇ ಹೋಗ್ತೀರಾ, ಮಿನಿಮಮ್ ರೆಸ್ಪೆಕ್ಟೇ ಕೊಡಲ್ವಿಲ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಕರೆದಿದ್ವಾ ನಿಮ್ಮನ್ನು ಸಹಾಯ ಮಾಡಿ ಅಂತ, ನಾವು ಕೇಳಿದ್ವಾ ನಿಮ್ಮನ್ನು ಸಹಾಯ ಮಾಡಿ ಅಂತ, ಕೊಟ್ಟು ಎತ್ತಾಗ್ತೀರಾ ಅಂತ. ಈ ಥರ ಪರಿಸ್ಥಿತಿ ನೀವೇನಾದರೂ ಎದುರಿಸಿದ್ದೀರಾ? ಹಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಅಂತಹ ಪರಿಸ್ಥಿತಿಯಲ್ಲಿ ನೀವೇನಾದರೂ ಇದ್ದರೆ ಯಾವ ರೀತಿ ರಿಯಾಕ್ಷನ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ.